Hello my dear students, welcome to Learn Easily channel. Mountain Lion, poem by D.H. Lawrence. Kannada line by line explanation and summary. Mountain Lion, ಈ ಪದ್ಯವನ್ನು ಬರೆದಿರತಕ್ಕಂಥದ್ದು D.H. ಲಾರೆನ್ಸ್. ಈ ಪದ್ಯದ ಒಂದು ಮೈನ್ ಥೀಮನ್ನು ನೋಡಿದಾಗ ಇಟ್ ಈಸ್ ದಿ ಮಾರ್ನಿಂಗ್ ಫಾರ್ ದಿ ಎ ಮೌಂಟೈನ್ ಲಯನ್ ಆ್ಯಂಡ್ ಫಾರ್ ದ ನೇಚರ್. ಸೊ ಇಲ್ಲಿ ಈ ಪದ್ಯದಲ್ಲಿ ಒಂದು ಮೌಂಟೈನ್ ಲಯನನ್ನು ಕೊಲ್ಲಲಾಗಿದೆ. ಅದಕ್ಕೆ ಸಂತಾಪವನ್ನು ವ್ಯಕ್ತಪಡಿಸುತ್ತಾ ಈ ಪ್ರಕೃತಿಗೆ ಹಾಕಿರ್ತಕ್ಕಂತಹ ಒಂದು ಲಾಸ್ನ ಬಗ್ಗೆ ಈ ಪದ್ಯದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಬನ್ನಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡ್ತಾ ಸಾಗೋಣ. ಇಲ್ಲಿ ಮೊದಲನೇ ಸಾಲುಗಳಲ್ಲಿ ನೋಡಿದಾಗ ಕ್ಲೈಂಬಿಂಗ್ ಥ್ರೂ ದ ಜನವರಿ ಸ್ನೋ ಇನ್ ಟು ದ ಲೋಬೋ ಕ್ಯಾನ್ಯಾನ್, ಡಾರ್ಕ್ ಗ್ರೋ ದ ಸ್ಪ್ರೂಸ್ ಟ್ರೀಸ್, ಬ್ಲೂ ಈಸ್ ದ ಬಾಲ್ಸಮ್ ವಾಟರ್ ಸೌಂಡ್ಸ್. ಇಲ್ಲಿ ಕವಿಯವರು ಒಂದು ಕಣಿವೆಯನ್ನು ಹೇರ್ತಾ ಇದ್ದಾರೆ. ಆ ಕಣಿವೆಯ ಹೆಸರು ಲೋಬೋ ಕ್ಯಾನ್ಯನ್. ಈ ಲೋಬೋ ಕ್ಯಾನ್ಯನ್ ಕಣಿವೆಯಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಜನವರಿ ತಿಂಗಳು, ಹಿಮದ ಸಮಯ. ಜನವರಿ ತಿಂಗಳಲ್ಲಿ ಕೋಲ್ಡ್ ಹೆಚ್ಚಾಗಿರೋದ್ರಿಂದ ಆ ಕಣಿವೆಯೆಲ್ಲ ಹಿಮದಿಂದ ತುಂಬಿದೆ. ಅದರ ಮೂಲಕ ಅವರು ಸಾಗ್ತಾ ಇದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಡಾರ್ಕ್ ಗ್ರೋ ದ ಸ್ಪ್ರೂಸ್ ಟ್ರೀಸ್, ಅಲ್ಲಿ ಸ್ಪ್ರೂಸ್ ಟ್ರೀಸ್ ಏನು ಮಾಡ್ತಾ ಇದೆ, ಬೆಳೆದು ನಿಂತಿದ್ದಾವೆ. ಅವುಗಳ ಬಣ್ಣ ಹೇಗಿದೆಯಪ್ಪ ಅಂದರೆ ನೀಲಿ ಬಣ್ಣದಲ್ಲಿದೆ. ಅವರಿಗೆ ವಾಟರ್ ಸೌಂಡ್ಸ್, ನೀರಿನ ಶಬ್ದ ಕೇಳಿ ಬರ್ತಾ ಇದೆ. ಅಲ್ಲೆಲ್ಲೋ ಜಲಪಾತವೋ ಅಥವಾ ನದಿಯೋ ಹರಿತಾ ಇದೆ. ಅದರ ಶಬ್ದಗಳನ್ನು ಕೇಳಿಸ್ತಾ ಆ ಲೋಬೋ ಕ್ಯಾನ್ಯನ್ ಕಣಿವೆಯನ್ನು ಏರ್ತಾ ಇದ್ದಾರೆ. ಸ್ಟಿಲ್ ಅನ್ಫ್ರೋಸನ್ ಆ್ಯಂಡ್ ದ ಟ್ರೇಲ್ ಈಸ್ ಸ್ಟಿಲ್ ಎವಿಡೆಂಟ್. ಮೆನ್, ಟೂ ಮೆನ್ ಅಲ್ಲಿ ಸ್ಟಿಲ್ ಅನ್ಫ್ರೋಸನ್, ನೀರು ಇನ್ನೂ ಸಹ ಹೆಪ್ಪುಗಟ್ಟಿಲ್ಲ. ನಮಗೆ ದಾರಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಆ ನೀರು ಹರಿತಾ ಇದೆ, ಇನ್ನೂ ಸಹ ನೀರು ಹೆಪ್ಪುಗಟ್ಟಿಲ್ಲ ಅಂತ ಹೇಳ್ತಾ ಅವರಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನೋಡ್ತಾರೆ. ಜೋರಾಗಿ ಕೂಗ್ತಾರೆ. ಇಬ್ಬರು ಮನುಷ್ಯರು, ಈ ಕಣಿವೆಯಲ್ಲಿ ಇಬ್ಬರು ಮನುಷ್ಯರು ಕಾಣ್ತಾ ಇದ್ದಾರೆ, ಇಬ್ಬರಿದ್ದಾರೆ ಅಂತ ಕೂಗ್ತಾರೆ. ದ ಓನ್ಲಿ ಅನಿಮಲ್ ಇನ್ ದ ವರ್ಲ್ಡ್ ಟು ಫಿಯರ್, ದೇ ಹೆಸಿಟೇಟ್, ವಿ ಹೆಸಿಟೇಟ್. ನಾವು ಜಗತ್ತಿನಲ್ಲೇ ಭಯಪಡಬೇಕಾಗಿರ್ತಕ್ಕಂಥ ಏಕೈಕ ಪ್ರಾಣಿ ಯಾವುದಪ್ಪ ಅಂದರೆ ಮನುಷ್ಯರು. ಆ ಇಬ್ಬರು ನಮ್ಮನ್ನು ನೋಡಿದ್ದಾರೆ, ನಾವು ಸಹ ಅವರನ್ನು ನೋಡಿದ್ದೇವೆ. ದೇ ಹೆಸಿಟೇಟ್, ಅವರು ಸಹ ಒಂದು ರೀತಿ ಹಿಂಜರಿದರು ನಮ್ಮನ್ನು ನೋಡಿ, ನಾವು ಸಹ ಅವರನ್ನು ನೋಡಿ ಸ್ವಲ್ಪ ಹಿಂಜರಿದಿದ್ದೇವೆ. ದೇ ಹ್ಯಾವ್ ಎ ಗನ್, ವಿ ಹ್ಯಾವ್ ನೋ ಗನ್, ದೆನ್ ವಿ ಆಲ್ ಅಡ್ವಾನ್ಸ್ ಟು ಮೀಟ್. ಅವರ ಬಳಿ ಗನ್ ಇದೆ, ನಮ್ಮ ಬಳಿ ಗನ್ ಇಲ್ಲ. ನಂತರ ನಾವಿಬ್ಬರೂ ಸಹ ಏನು ಮಾಡಿದ್ರಿ, ಒಬ್ಬರನ್ನೊಬ್ಬರು ಭೇಟಿಯಾಗಲು ಮುಂದೆ ಸಾಗಿದವು. ಅವರು ನಮ್ಮ ಕಡೆ ಬರ್ತಾ ಇದ್ದಾರೆ, ನಾವು ಅವ್ರ ಕಡೆಗೆ ಹೋಗ್ತಾ ಇದ್ದೇವೆ. ಟೂ ಮೆಕ್ಸಿಕನ್ಸ್ ಸ್ಟ್ರೇಂಜರ್ಸ್ ಎಮರ್ಜಿಂಗ್ ಔಟ್ ಆಫ್ ದ ಡಾರ್ಕ್ ಆ್ಯಂಡ್ ಸ್ನೋ ಆ್ಯಂಡ್ ಇನ್ವಾರ್ಡ್ನೆಸ್ ಆಫ್ ದ ಲೋಬೋ ವ್ಯಾಲಿ. ಆ ಇಬ್ಬರು ಮೆಕ್ಸಿಕನ್ರೇ ಇದ್ದಾರೆ, ಅವರು ನಮಗೆ ಅಪರಿಚಿತರು. ಆ ಕಣಿವೆಯಲ್ಲಿ ಇಬ್ಬರು ನಮ್ಮ ಎದುರಿಗೆ ಬಂದುಬಿಟ್ಟಿದ್ದಾರೆ, ನಾವು ಅವರಿಗೆ ಎದುರು ಸಿಕ್ಕಿದ್ದೀವಿ. ಆ ಒಂದು ಇಬ್ಬರು ನಮ್ಮ ಕಡೆಗೆ ಬರ್ತಾ ಇದ್ದಾರೆ. ಅವ್ರು ಹೇಗೆ ಬರ್ತಾ ಇದ್ದಾರಪ್ಪ ಅಂದರೆ ಆ ಹಿಮದಿಂದ ಆ ಮರಗಳಲ್ಲಿ ನುಸುಳಿ ಆ ಡಾರ್ಕ್ ಕತ್ತಲು ಕಡೆಯಿಂದ ನಮ್ಮ ಕಡೆಗೆ ಬರ್ತಾ ಇದ್ದಾರೆ. ಮತ್ತು ಅವರು ಆ ಲೋಬೋ ಕಣಿವೆಯ ಇನ್ವರ್ಡ್ನೆಸ್, ಒಳಗಡೆಯಿಂದ ಹೊರಗಡೆ ಬರ್ತಾ ಇದ್ದಾರೆ, ಅಂದರೆ ಒಳಗಡೆಯಿಂದ ಹೊರಗಡೆ ಅವರು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ವಾಟ್ ಆರ್ ದೇ ಡೂಯಿಂಗ್ ಹಿಯರ್ ಆನ್ ದಿಸ್ ವ್ಯಾನಿಷಿಂಗ್ ಟ್ರೈಲ್, ವಾಟ್ ಈಸ್ ಹೀ ಕ್ಯಾರಿಯಿಂಗ್, ಸಮಥಿಂಗ್ ಎಲ್ಲೋ. ಅವರು ಈ ಒಂದು ಸಮಯದಲ್ಲಿ ಈ ದಾರಿಯಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ದಾರಿ ಇನ್ನೇನು ಕೊನೆ ದಾರಿ, ಇದು ದಾರಿಯ ಕೊನೆ ಅಂತ್ಯ ಇದು. ಅಂತಹ ಈ ದಾರಿಯಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ, ಆ್ಯಂಡ್ ವಾಟ್ ಈಸ್ ಹೀ ಕ್ಯಾರಿಯಿಂಗ್, ಅವನೇನೋ ತೊಗೊಂಬರ್ತಾ ಇದ್ದಾನಲ್ಲ, ಏನದು, ಸಮಥಿಂಗ್ ಎಲ್ಲೋ, ಏನೋ ಹಳದಿ ಬಣ್ಣದ ವಸ್ತುವನ್ನು ಅವನು ತೊಗೊಬರ್ತಾ ಇದ್ದಾನೆ ಅಂತ ಕೇಳ್ತಾರೆ. ಎ ಡೇರ್ ಅಮಿಗೋ ಲಯನ್, ಅವರು ಈ ಸಾಲಲ್ಲಿ ಹೇಳ್ತಾರೆ, ಅವ್ರು ತೊಗೊಬರ್ತಾ ಇರ್ತಕ್ಕಂಥ ಎಲ್ಲೋ ವಸ್ತು ಅದು ಜಿಂಕೆಯೇ ಅಥವಾ ನಿಮ್ಮಲ್ಲಿ ಏನಿದೆ ಸಿಂಹವೇ ಎಂದು ಕೇಳ್ತಾರೆ. ಹೀ ಸ್ಮೈಲ್ಸ್ ಫೂಲಿಶ್ಲಿ ಆ್ಯಸ್ ಇಫ್ ಹೀ ವರ್ ಕಾಟ್ ಡೂಯಿಂಗ್ ರಾಂಗ್ ಆ್ಯಂಡ್ ವಿ ಸ್ಮೈಲ್ ಫೂಲಿಶ್ಲಿ ಆ್ಯಸ್ ಇಫ್ ವಿ ಡಿಡಂಟ್ ನೋ. ಅವನು ನಮ್ಮ ಕಡೆಗೆ ಒಂದು ರೀತಿ ಫೂಲಿಶ್ನೆಸ್ ಅಂದರೆ ಇವ್ರಿಗೇನು ಗೊತ್ತಿಲ್ಲವಲ್ಲ ಅನ್ನೋ ರೀತಿಯಲ್ಲಿ ಆತ
ನಮ್ಮನ್ನು ನೋಡಿ ನಗ್ತಾನೆ. ಆ್ಯಂಡ್ ಆ್ಯಸ್ ಇಫ್ ವಿ ಆರ್ ಕಾಟ್ ಡೂಯಿಂಗ್ ರಾಂಗ್, ಅವನು ನಾವೇನೋ ತಪ್ಪು ಮಾಡಿದ್ದೀವಿ, ಇದು ಇವ್ರಿಗೆ ಗೊತ್ತಾಗ್ಬಿಡ್ತಲ್ಲ ಅನ್ನೋ ರೀತಿಯಲ್ಲಿ ಆತ ಒಂದು ಮುಗ್ಧನಂತೆ, ಒಂದು ಮೂರ್ಖನಂತೆ ನಗ್ತಾನೆ. ಆ್ಯಂಡ್ ವಿ ಸ್ಮೈಲ್ ಫೂಲಿಶ್ಲಿ, ನಾವು ಸಹ ಅದೇ ರೀತಿ ನಗ್ದ್ವಿ. ಆ್ಯಸ್ ಇಫ್ ವಿ ಡಿಡಂಟ್ ನೋ, ನಮಗೇನು ಗೊತ್ತಿಲ್ವಲ್ಲ, ಆದ್ದರಿಂದ ನಾವು ಸಹ ಒಂದು ರೀತಿ ಮುಗ್ಧತೆಯಿಂದ ಅಥವಾ ಫೂಲಿಶ್ನೆಸ್ ಆಗಿ ನಗ್ದ್ವಿ, ಅವರಿಗೆ ಒಂದು ರಿಟರ್ನ್ ಸ್ಮೈಲನ್ನು ಕೊಟ್ವಿ. ಈಸ್ ಕ್ವೈಟ್ ಜೆಂಟಲ್ ಆ್ಯಂಡ್ ಡಾರ್ಕ್ ಫೇಸ್ಡ್, ಇಟ್ಸ್ ಎ ಮೌಂಟೈನ್ ಲಯನ್. ಆ ವ್ಯಕ್ತಿ ನೋಡೋದಕ್ಕೆ ಒಂದು ರೀತಿ ಜೆಂಟಲ್, ತುಂಬ ಮೃದು ಸ್ವಭಾವದಾಗೆ ಕಾಣ್ತಾ ಇದ್ದಾನೆ. ಅವನ ಮುಖ ತುಂಬ ಕಪ್ಪಾಗಿದೆ. ಆ್ಯಂಡ್ ಅವನು ತರ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಇಟ್ ಈಸ್ ಎ ಮೌಂಟೈನ್ ಲಯನ್, ಅದೊಂದು ಪರ್ವತದ ಸಿಂಹ ಆಗಿದೆ. ಎ ಲಾಂಗ್ ಸ್ಲಿಮ್ ಕ್ಯಾಟ್, ಯೆಲ್ಲೋ ಲೈಕ್ ಎ ಲಯನೆಸ್, ಡೆಡ್. ಆ ಸಿಂಹ ಹೇಗಿದೆಯಪ್ಪ ಅಂದರೆ ಅದು ತುಂಬ ಉದ್ದವಾದಂತಹ, ಇಟ್ ಈಸ್ ಎ ಕ್ಯಾಟ್, ಸ್ಲಿಮ್ ಕ್ಯಾಟ್, ತೆಳ್ಳನೆಯ ಬೆಕ್ಕಿನ ಹಾಗೆ ಇದೆ. ಆ್ಯಂಡ್ ಇಟ್ ಈಸ್ ಯೆಲ್ಲೋ ಲೈಕ್ ಲಯನೆಸ್, ಅದು ಒಂದು ಹೆಣ್ಣು ಸಿಂಹದ ಹಳದಿ ಬಣ್ಣ ಹೇಗಿರುತ್ತೆ ಹಾಗೆ ಹಳದಿ ಬಣ್ಣದ ಹೆಣ್ಣು ಸಿಂಹದಂತೆ ಅದು ಕಾಣ್ತಾ ಇದೆ. ಡೆಡ್, ಅದು ಸತ್ತಿದೆ. ಹಿ ಟ್ರ್ಯಾಪ್ಡ್ ಹರ್ ದಿಸ್ ಮಾರ್ನಿಂಗ್, ಹಿ ಸೇಸ್ ಸ್ಮೈಲಿಂಗ್ ಪೋಲಿಶ್ಲಿ, ಲಿಫ್ಟ್ ಅಪ್ ಹರ್ ಫೇಸ್. ಆತ ಹೇಳ್ತಾ ಇದ್ದಾನೆ, ಇವತ್ತಿನ ಬೆಳಿಗ್ಗೆ ನಾವು ಇದನ್ನು ಟ್ರ್ಯಾಪ್ ಮಾಡಿ ಕೊಂದಿದ್ದೇವೆ ಅಂತೇಳಿ ಒಂದು ರೀತಿ ಆ ಒಂದು ಫೂಲಿಶ್ನೆಸ್ ಆಗಿ ನಗ್ತಾ ಹೇಳ್ತಾನೆ. ಲಿಫ್ಟ್ ಅಪ್ ಹರ್ ಫೇಸ್, ಅವಳ ಮುಖವನ್ನು ಎತ್ತಿ, ಅಂದರೆ ಆ ಸಿಂಹದ ಮುಖವನ್ನು ಮೇಲಕ್ಕೆ ಎತ್ತಿ ನಮಗೆ ತೋರಿಸ್ತಾ ಹೇಳ್ತಾ ಇದ್ದಾನೆ, ವಿ ಟ್ರ್ಯಾಪ್ಡ್ ಹರ್ ಇನ್ ದಿಸ್ ಮಾರ್ನಿಂಗ್, ಈ ಇವತ್ತು ಬೆಳಗ್ಗೆ ನಾವು ಈ ಒಂದು ಸಿಂಹವನ್ನು, ಇವಳನ್ನು ನಾವು ಕೊಂದಿದ್ದೇವೆ ಅಂತ ಹೇಳಿ ಮುಖವನ್ನು ಎತ್ತಿ ತೋರಿಸಿ ಹೇಳ್ತಾನೆ. ಹರ್ ರೌಂಡ್ ಬ್ರೈಟ್ ಫೇಸ್, ಬ್ರೈಟ್ ಆಸ್ ಫ್ರಾಸ್ಟ್, ಹರ್ ರೌಂಡ್ ಫೈನ್ ಫ್ಯಾಷನ್ಡ್ ಹೆಡ್ ವಿತ್ 2 ಡೆಡ್ ಇಯರ್ಸ್. ಅವಳ ಮುಖ ಅಂದರೆ ಆ ಸಿಂಹದ ಮುಖ ಹೇಗಿದೆ ಅಂದರೆ ದುಂಡಗೆ ಇದೆ. ಬ್ರೈಟ್ ಫೇಸ್, ತುಂಬ ಪ್ರಕಾಶಮಾನವಾಗಿದೆ. ಅದು ಎಷ್ಟು ಪ್ರಕಾಶ ಅಂದರೆ ಅಲ್ಲೇ ಇರ್ತಕ್ಕಂಥ ಹಿಮ ವೈಟ್, ಆ ಹಿಮದಂತೆ ಅದು ಪ್ರಕಾಶಮಾನವಾಗಿದೆ. ಹರ್ ರೌಂಡ್ ಫೈನ್ ಫ್ಯಾಷನ್ಡ್ ಹೆಡ್, ಅವಳ ತಲೆ ಹೆಂಗಿದೆಯಪ್ಪ ಅಂದರೆ ತುಂಬ ದುಂಡನೆಯ ಆಕಾರದಲ್ಲಿ ಅವಳ ತಲೆ ಇದೆ. ವಿತ್ 2 ಡೆಡ್ ಇಯರ್ಸ್, ಆ 2 ಕಿವಿಗಳು ಸತ್ತ ಕಿವಿಗಳು, ಅಂದರೆ 2 ಕಿವಿಗಳು ಸತ್ತೋಗಿ ಕೆಳಗಡೆ ಜೋಲ್ತಾ ಇದೆ. And stripes in the brilliant frost of her face, sharp, fine, dark rays. ಅವಳ ಮುಖದ ಮೇಲೆ ಆ ಹಿಮದ ಬಿದ್ದಿರ್ತಕ್ಕಂಥದ್ದು ಹಾಗೆ ನಮಗೆ ಕಾಣ್ತಾ ಇದೆ. ಅವು ತುಂಬ ಶಾರ್ಪ್ ಆಗಿದ್ದಾವೆ. ಆ ಹಿಮದ ಸಾಲುಗಳು, ಅಂದರೆ ಆ ಹಿಮ, ಆ ಫ್ರಾಸ್ಟ್ ಆ ಮುಖದ ಮೇಲೆ ಬಿದ್ದಿದೆ ಕಾಣ್ತಾ ಇದೆ. ಮತ್ತು ಆ ಗುರುತುಗಳು ಸಹ ನಮಗೆ ನೀಟಾಗಿ ಕಾಣ್ತಾ ಇದೆ. Dark, keen, fine rays in the brilliant frost of her face, beautiful dead eyes, hermeso s. ಆ ಮುಖದ ಮೇಲೆ ಬಿದ್ದಿರ್ತಕ್ಕಂತಹ ಆ ಪ್ರಕಾಶಮಾನವಾದಂಥ ಹಿಮದ ಕಪ್ಪು ಆ ಕಿರಣಗಳು ನಮಗೆ ಕಾಣ್ತಾ ಇದ್ದಾವೆ. ಹಾಗೆ ಬ್ಯೂಟಿಫುಲ್ ಡೆಡ್ ಐಸ್, ಅವಳ ಕಣ್ಣುಗಳು ಸತ್ತಿದ್ದರೂ ಸಹ ಅದು ಬಹಳ ಸುಂದರವಾಗಿದ್ದಾವೆ. ಆ ಕಣ್ಣುಗಳು ನೋಡೋದಕ್ಕೆ ತುಂಬ ಸುಂದರವಾಗಿದೆ. They go out towards the open, we go on into the gloom of Lobo. ಅವ್ರು ಏನು ಮಾಡಿದ್ರು, ಒಳಗಡೆಯಿಂದ ಹೊರಗಡೆ ಬರ್ತಾ ಇದ್ದವ್ರು ಏನು ಮಾಡ್ತಾ ಇದ್ದಾರೆ, ಅವರೊಂದು ಬಯಲಿನ ಕಡೆಗೆ ಹೊರಟೋದ್ರು, ಅಂದರೆ ಆ ಕಣಿವೆಯನ್ನು ದಾಟುವ ಕಡೆಗೆ ಹೊರಟು ಹೋಗ್ಬಿಟ್ರು. ವಿ ಗೋ ಆನ್ ಇನ್ ಟು ದ ಗ್ಲೂಮ್ ಆಫ್ ಲೋಬೋ, ನಾವೇನು ಮಾಡ್ತಾಯಿದ್ವಿ, ಆ ಲೋಬೋ ಕಣಿವೆಯ ಒಳಗಡೆಗೆ, ಕತ್ತಲೆಗೆ ನಾವು ಮುಂದಕ್ಕೆ ಸಾಗಿ ಹೋಗ್ತಾ ಇದ್ದೇವೆ. And above the trees I found her lair, a hole in the blood orange brilliant rocks that stick up. ಆ ಮರಗಳ ಮೇಲೆ ಅವಳ ಒಂದು ಲೇಯರ್, ಅವಳ ಒಂದು ವಾಸಸ್ಥಾನವನ್ನು, ಅವಳ ಒಂದು ಗೂಡನ್ನು ನಾವು ನೋಡಿದ್ವಿ. ಆ್ಯಂಡ್ ಎ ಹೋಲ್ ಇನ್ ದ ಬ್ಲಡ್ ಆರೆಂಜ್ ಬ್ರಿಲಿಯಂಟ್ ರಾಕ್ಸ್ ದಟ್ ಸ್ಟಿಕ್ ಅಪ್, ಅದು ಒಂದು ಕಿತ್ತಳೆ ಬಣ್ಣದ ಬಂಡೆಗಳ ಮೇಲೆ ಅದು ಒಂದು ಗುಹೆಯಾಗಿತ್ತು ಅವಳದು. ಆ ಒಂದು ಗುಹೆಯನ್ನು ನಾವು ನೋಡಿದ್ವಿ. ಎ ಲಿಟಲ್ ಕೇವ್ ಆ್ಯಂಡ್ ಬೋನ್ಸ್ ಆ್ಯಂಡ್ ಟ್ವಿಗ್ಸ್ ಆ್ಯಂಡ್ ಎ ಪೆರಿಲಸ್ ಅಸೆಂಟ್. ಆ ಒಂದು ಲಿಟ್ಲ್ ಕೇವ್, ಆ ಸಣ್ಣ ಗುಹೆ ಅಂತಿತ್ತದು, ಅಲ್ಲಿ ಮೂಳೆಗಳು ಬಿದ್ದಿದ್ದವು. ಹಾಗೆ ಟ್ವಿಗ್ಸ್, ಆ ಮರದ ಒಂದು ಚುಗುರುಗಳು ಅವೆಲ್ಲವೂ ಸಹ ಬಿದ್ದಿತ್ತು. ಅದನ್ನು ನೋಡಿದಾಗ ಒಂದು ಅಪಾಯಕಾರಿ ಅಂತ ನಮಗೆ ಕಾಣ್ತಾ ಇತ್ತು. ಆ ದಾರಿ ನಮಗೆ ತುಂಬ ಅಪಾಯಕಾರಿ ಅನ್ನೋದನ್ನು ಹೇಳ್ತಾ ಇತ್ತು.
So she will never leap up that way again with the yellow flash of mountain lion's long shoot. ಮತ್ತೆ ಅವಳು ಆ ದಾರಿಯಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ಅಂದರೆ ಆ ಸಿಂಹ ಮತ್ತೆ ಈ ದಾರಿಯಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗೆ ಈ ಪರ್ವತದ ಸಿಂಹದ ಹಾರಾಟವನ್ನು ಕವಿ ನೆನೆಸ್ಕೋತಾರೆ. ಫ್ಲ್ಯಾಶ್ ಆಫ್ ಮೌಂಟೈನ್ಸ್ ಲಯನ್ಸ್ ಲಾಂಗ್ ಶೂಟ್, ಅದರ ಒಂದು ಸಿಂಹದ ಹಾರಾಟವನ್ನು ನೆನೆಸ್ಕೋತಾರೆ. ಆ್ಯಂಡ್ ಹರ್ ಬ್ರೈಟ್ ಸ್ಟ್ರೈಪ್ಡ್ ಫ್ರಾಸ್ಟ್ ಫೇಸ್ ವಿಲ್ ನೆವರ್ ವಾಚ್ ಎನಿಮೋರ್ ಔಟ್ ಆಫ್ ದ ಶಾಡೋ ಆಫ್ ದ ಕೇವ್ ಇನ್ ದ ಬ್ಲಡ್ ಆರೆಂಜ್ ರಾಕ್. ನೋಡಿ, ಅವಳ ಪ್ರಕಾಶಮಾನವಾದಂತಹ ಆ ಒಂದು ಮುಖ, ಹಿಮದಂತೆ ಇದ್ದಂತಹ ಆ ಮುಖ ಮತ್ತೆ ಆ ಗುಹೆಯನ್ನು ನೋಡಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇಟ್ ವಿಲ್ ನೆವರ್ ವಾಚ್, ಆ ಮುಖ ಮತ್ತೆ ಆ ಗುಹೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅವಳು ಆ ಗುಹೆಯ ನೆರಳಿನಿಂದ ನೋಡುತ್ತಲೂ ಇರಲಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದೊಂದು ಬಂಡೆಯ ಗುಹೆಯಾಗಿತ್ತು. ಎಬೋವ್ ದ ಟ್ರೀಸ್ ಆಫ್ ದ ಲೋಬೋ ಡಾರ್ಕ್ ವ್ಯಾಲಿ ಮೌತ್ ಇನ್ಸ್ಟೇಡ್ ಐ ಲುಕ್ ಔಟ್. ಆ ಲೋಬೆ ಕಣಿವೆಯ ಮರಗಳ ಮೇಲಿಂದ ಅವಳು ನಮ್ಮ ಕಡೆಗೆ, ಲೋಬೋ ಕಣಿವೆ ಕಡೆಗೆ, ಮರಗಳ ಕಡೆಗೆ, ನಮ್ಮ ಕಡೆಗೆ ನೋಡ್ತಾ ಇರಲಿಲ್ಲ. ನಾವು ನೋಡ್ತಾ ಇದ್ದೇವೆ. ಇನ್ಸ್ಟೇಡ್ ಐ ಲುಕ್ ಔಟ್, ಬದಲಾಗಿ ನಾನು ನೋಡ್ತಾ ಇದ್ದೇನೆ, ಆ ಹೊರಗಡೆಗೆ ನಾನು ನೋಡ್ತಾ ಇದ್ದೇನೆ ಅಂತ ಕವಿ ಹೇಳ್ತಾರೆ. ಆ್ಯಂಡ್ ಔಟ್ ಟು ದ ಡಿಮ್ ಆಫ್ ದ ಡೆಸರ್ಟ್ ಲೈಕ್ ಎ ಡ್ರೀಮ್ ನೆವರ್ ರಿಯಲ್ ಟು ದ ಸ್ನೋ ಆಫ್ ದಿ ಸೆನ್ಗ್ರೆ ಡಿ ಕ್ರಿಸ್ಟೋ ಮೌಂಟೈನ್ಸ್ ದ ಐಸ್ ಆಫ್. ಇಲ್ಲಿ ಮರುಭೂಮಿ ಆ ಮಂದ ಬೆಳಕಿನಂತೆ, ಆ ಕನಸಿನಂತೆ ಇದು ಎಂದು ನಿಜವಲ್ಲ. ಅಂದರೆ ಈ ಕವಿ ಹೇಳ್ತಾರೆ, ಇದು ಒಂದು ರೀತಿ ಡ್ರೀಮ್ ಥರ ಇದೆ. ಇಟ್ ಈಸ್ ನೆವರ್ ರಿಯಲ್, ಇದು ನಿಜ ಆಗೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಆ ಸಾಂಗ್ರೆ ಡಿ ಕ್ರೆಸ್ಟೋ ಪರ್ವತಗಳು ಹಿಮದಿಂದ ಆವೃತವಾಗಿದೆ. ಈ ಒಂದು ಪರ್ವತಗಳೆಲ್ಲ ಹಿಮದಿಂದ ಆವೃತ ಆಗಿದೆ ಅಂತ ಹೇಳ್ತಾರೆ. ದ ಮೌಂಟೈನ್ಸ್ ಆಫ್ ಪಿಕೋರಿಸ್ ಆ್ಯಂಡ್ ನಿಯರ್ ಅಕ್ರಾಸ್ ಅಟ್ ದ ಆಪೋಸಿಟ್ ಸ್ಟೀಪ್ ಆಫ್ ಸ್ನೋ ಗ್ರೀನ್ ಟ್ರೀಸ್. ಈ ಪಿಕೋರಸ್ ಪರ್ವತಗಳು ಸಹ ಮಂಜುಗಡ್ಡೆಯಿಂದ ಕೂಡಿದ್ದಾವೆ ಮತ್ತು ಹಿಮದ ಎದುರು ಹಸಿರು ಮರಗಳಿದೆ. ಆ ಹಿಮದಿಂದ ಕೂಡಿರ್ತಕ್ಕಂಥ ಪರ್ವತಗಳ ಮುಂದೆ ಹಸಿರು ಮರಗಳಿದೆ. ಮೋಷನ್ಲೆಸ್ ಸ್ಟ್ಯಾಂಡಿಂಗ್ ಇನ್ ಸ್ನೋ ಲೈಕ್ ಎ ಕ್ರಿಸ್ಮಸ್ ಟಾಯ್ ಆ್ಯಂಡ್ ಐ ಥಿಂಕ್ ಇನ್ ದಿಸ್ ಎಂಟಿ ವರ್ಲ್ಡ್ ದೇರ್ ವಾಸ್ ರೂಮ್ ಫಾರ್ ಮೀ. ಆ ಒಂದು ಸಮಯದಲ್ಲಿ ನಾನು ಯಾವ ರೀತಿ ನಿಂತಿದ್ದೆ ಅಂದರೆ ಮೋಷನ್ಲೆಸ್, ನಾನು ಯಾವುದೇ ರೀತಿ ಆಟಿಕೆ ಒಂದು ಗೊಂಬೆ ಹಾಗೆ ನಾನಲ್ಲಿ ಮೋಷನ್ಲೆಸ್ ಆಗಿ ನಿಂತುಬಿಟ್ಟಿದ್ದೇನೆ. ಈ ಜಗತ್ತಿನಲ್ಲಿ ನನಗೂ ಮತ್ತು ಆ ಸಿಂಹಕ್ಕೆ ಜಾಗ ಇತ್ತು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಐ ಥಿಂಕ್ ಇನ್ ದಿಸ್ ಎಂಟಿ ವರ್ಲ್ಡ್ ದೇರ್ ವಾಸ್ ರೂಮ್ ಫಾರ್ ಮೀ. ಈ ಒಂದು ಖಾಲಿ ಜಗತ್ತಿನಲ್ಲಿ ನನಗೂ ಸಹ ಒಂದು ಸ್ಥಳವಿದೆ ಅಂತಕ್ಕಂಥದ್ದನ್ನು ಆತ ಹೇಳ್ತಾರೆ. ಆ್ಯಂಡ್ ಎ ಮೌಂಟೈನ್ ಲಯನ್, ಆ ಮೌಂಟೈನ್ ಲಯನ್ಗೂ ಸಹ ಜಾಗ ಇತ್ತು, ನಾವಿಬ್ಬರು ಒಟ್ಟಿಗೆ ಇರಬಹುದಾಗಿತ್ತು, ಅನ್ಯಾಯವಾಗಿ ಅದನ್ನು ಕೊಂದಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ್ಯಂಡ್ ಐ ಥಿಂಕ್ ಇನ್ ದ ವರ್ಲ್ಡ್ ಬಿಯಾಂಡ್ ಹೌ ಈಸಿಲಿ ವಿ ಮೈಟ್ ಸ್ಪೇರ್ ಎ ಮಿಲಿಯನ್ ಆರ್ ಟೂ ಆಫ್ ಹ್ಯೂಮನ್ಸ್. ಇಲ್ಲಿ ಅವರು ಹೇಳ್ತಾ ಇದ್ದಾರೆ ನೋಡಿ, ಈ ಒಂದು ಐ ಥಿಂಕ್ ಇನ್ ದ ವರ್ಲ್ಡ್ ಬಿಯಾಂಡ್ ಹೌ ಈಸಿಲಿ ವಿ ಮೈಟ್, ಈ ಜಗತ್ತಿನಲ್ಲಿ ನಾವು ಎಷ್ಟು ಸುಲಭವಾಗಿ ಇರಬಹುದಾಗಿತ್ತು. ಬಿಯಾಂಡ್ ದಿಸ್ ವರ್ಲ್ಡ್ ಹೌ ಈಸಿಲಿ ವಿ ಮೈಟ್, ನಾವಿಲ್ಲಿ ಆರಾಮಾಗಿ ಇರಬಹುದಾಗಿತ್ತು. ಸ್ಪೇರ್ ಎ ಮಿಲಿಯನ್ ಆರ್ ಟೂ ಆಫ್ ಹ್ಯೂಮನ್ಸ್. ನೋಡಿ, ಈ ಜಗತ್ತಿನಲ್ಲಿ ಬಹಳಷ್ಟು ಮನುಷ್ಯರಿದ್ದಾರೆ. 1-2 ಮಿಲಿಯನ್ ಮಾನವರು ಈ ವರ್ಲ್ಡಿಂದ ಹೋದರೂ ಸಹ ಏನು ನಷ್ಟ ಇಲ್ಲ. ಆದರೆ ನಾವು ಅವರನ್ನು ಮಿಸ್ ಮಾಡ್ಕೊಳ್ಳೋದು ಇಲ್ಲ. ಆದರೆ ಈ ಒಂದು ಲಯನ್ ಹೋಗಿದ್ದು ತುಂಬಲಾರದ ನಷ್ಟ ಅಂತಕ್ಕಂಥದ್ದು ಈ ಸಾಲುಗಳಲ್ಲಿ ಹೇಳ್ತಾರೆ. ಆ್ಯಂಡ್ ನೆವರ್ ಮಿಸ್ ದೆಮ್ ಯೆಟ್ ವಾಟ್ ಎ ಗ್ಯಾಪ್ ಇನ್ ದ ವರ್ಲ್ಡ್ ದ ಮಿಸ್ಸಿಂಗ್ ವೈಟ್ ಫ್ರಾಸ್ಟ್ ಫೇಸ್ ಆಫ್ ದಟ್ ಸ್ಲಿಮ್ ಎಲ್ಲೋ ಮೌಂಟೈನ್ ಲಯನ್. ನೋಡಿ, ಈ ಕೊನೆಯ ಸಾಲುಗಳನ್ನು ಗಮನಿಸಿದಾಗ ಈ ಪ್ರಪಂಚದಲ್ಲಿ ಬಹಳಷ್ಟು ಜನರಿದ್ದಾರೆ. ಅದರಲ್ಲಿ ಈ 2-3 ಮನುಷ್ಯರು ಹೋಗ್ಬಿಟ್ರೆ ಏನು ತೊಂದರೆ ಇಲ್ಲ. ಈ ಹುಲಿಯನ್ನು, ಈ ಒಂದು ಸಿಂಹವನ್ನು ಕೊಂದಂಥ ಇಬ್ಬರು ಹೋಗ್ಬಿಟ್ರೆ ಜಗತ್ತಿಗೇನು ನಷ್ಟ ಇಲ್ಲ, ಅವರನ್ನು ನಾವು ಮಿಸ್ ಮಾಡ್ಕೊಳ್ಳೋದು ಇಲ್ಲ. ಆದರೆ ಒಂದು ಸಿಂಹ, ಮೌಂಟೈನ್ ಲಯನ್ ಹೋಗಿದೆ, ಅದು ಒಂದು ತುಂಬಲಾರದ ನಷ್ಟ ಈ ಒಂದು ಪ್ರಪಂಚಕ್ಕೆ. ಆ ಸಿಂಹದ ಮುಖ ಹೇಗಿತ್ತಪ್ಪ ಅಂದರೆ ಫ್ರೋಸ್ಟ್ ಫೇಸ್,
ಹಿಮದಂತಹ ಮುಖದ ಸಿಂಹ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ ಒಂದು ಸ್ಲಿಮ್ ಯೆಲ್ಲೋ ಮೌಂಟೈನ್ ಲಯನ್, ಒಂದು ತುಂಬಲಾರದ ನಷ್ಟ. ಈ ಕೊನೆಯ ಸಾಲುಗಳ ಅರ್ಥ ಏನಪ್ಪ ಅಂದರೆ, ಈ ಒಂದು ಪ್ರಪಂಚದಲ್ಲಿರ್ತಕ್ಕಂಥ ಜನರಲ್ಲಿ ಒಂದೆರಡು ಮೂರು ಜನ ಸತ್ತೋದ್ರೂ ಯಾರಿಗೂ ನಷ್ಟ ಇಲ್ಲ. ಆದರೆ ಈ ಪ್ರಕೃತಿಯಲ್ಲಿ ಈ ಒಂದು ಮೌಂಟೈನ್ ಲಯನ್ ಕೊಂದಿದ್ದಾರೆ, ಆ ಮೌಂಟೈನ್ ಲಯನ್ ಲಾಸ್ ಆಗಿದೆ, ಪ್ರಕೃತಿಯಿಂದ ಕಳೆದೋಗಿದೆ, ಅದೊಂದು ತುಂಬಲಾರದ ನಷ್ಟ ಅಂತ ಈ ಕೊನೆಯ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಈ ಕನ್ನಡದ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಇಂಗ್ಲೀಷ್ ಸಮರಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ PDF ನೀಡಿದ್ದೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.